ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಪಹಲ್ಗಾಮ್ ಪೈಶಾಚಿಕ ಕೃತ್ಯ ಖಂಡಿಸಿ ಕಲಬುರಗಿ ನಗರದ ಜಗತ್ ವೃತ್ತ ಸೇರಿದಂತೆ ಇತರೆ ಪ್ರಮುಖ ರಸ್ತೆಗಳ ಮೇಲೆ ಪಾಕಿಸ್ತಾನ ಧ್ವಜದ ಸ್ಟಿಕ್ಕರ್ಗಳನ್ನು ಅಂಟಿಸಿದ 6 ಜನ ಬಜರಂಗ ದಳದ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪಹಲ್ಗಾಮ್ನಲ್ಲಿ ಉಗ್ರರು ನಡೆಸಿದ ಹತ್ಯಾಕಾಂಡ ಖಂಡಿಸಿ ಇಂದು ಬಜರಂಗ ದಳದವರು ಕಲಬುರಗಿಯಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ರು. ಇನ್ನು ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಟಿ ಅವರು ಮಾತನಾಡಿ, ಪ್ರತಿಭಟನೆ ಮಾಡುವುದು ಪ್ರತಿಯೊಬ್ಬ ನಾಗರಿಕನ ಹಕ್ಕು. ಆದರೆ ಪಾಕಿಸ್ತಾನದ ಧ್ವಜ ನೆಲಕ್ಕೆ ಅಂಟಿಸುವ ಕುರಿತು ಬಜರಂಗ ದಳ ಸಂಘಟನೆಯವರು ಅನುಮತಿ ಪಡೆದಿರಲಿಲ್ಲ. ಅಲ್ಲದೆ ಇದರಿಂದ ಸಾರ್ವಜನಿಕ ಸಂಚಾರ ವ್ಯವಸ್ಥೆಗೆ ತೊಂದರೆಯ ಸಾಧ್ಯತೆ ಮತ್ತು ಮುಂಜಾಗ್ರತಾ ಕ್ರಮವಾಗಿ 6 ಜನರನ್ನ ವಶಕ್ಕೆ ಪಡೆಯಲಾಗಿದೆ. ಇನ್ನೂ ಯಾವುದೇ ಪ್ರಕರಣ ದಾಖಲಾಗಿಲ್ಲ ಎಂದು ತಿಳಿಸಿದರು. ಕಾರ್ಯಕರ್ತರು, ಇದರ ರೂವಾರಿಗಳು, ವಾಹನಗಳು ಪಾಕ್ ಧ್ವಜಗಳ ಮೇಲ್ಗಡೆ ಹೋಗಬೇಕು. ಜನ ನಡ್ಕೊಂಡು ಈ ಪಾಕಿಸ್ತಾನದ ಏನು ಮೊನ್ನೆ ನಡೆದಂಥ ನಮ್ಮ ಭಾರತ ದೇಶದಲ್ಲಿರುವಂಥ ಏನು ಜಮ್ಮು ಕಾಶ್ಮೀರದಲ್ಲಿ ಇರುವಂಥ ಪಹಲ್ಗಾಮ್ ಒಂದು ಪ್ರವಾಸಿ ತಾಣ, ದೊಡ್ಡ ಪ್ರವಾಸಿ ತಾಣ. ಅನೇಕ ರಾಜ್ಯಗಳಿಂದ ಏನು ಪ್ರವಾಸಕ್ಕೋಸ್ಕರ ಅಲ್ಲಿ ಹೋಗಿದ್ದರು, ಸುಮಾರು ಕುಟುಂಬ ಸಮೇತ ಹೋಗಿದ್ದರು. ಮಕ್ಕಳು, ಹೆಣ್ಮಕ್ಳು ಈ ಥರ ಕುಟುಂಬದಲ್ಲಿ ಹೋದಾಗ ಮೊನ್ನೆ ದಿವಸ ಏನಾಗಿದೆ, ಅಲ್ಲಿಯ ಭಯೋತ್ಪಾದಕರು ಉದ್ದೇಶಪೂರ್ವಕವಾಗಿ ಒಮ್ಮಿದೊಮ್ಮೆ ಬಂದು ಅಟ್ಯಾಕ್ ಮಾಡ್ಯಾರ. ಅವು ಯಾವ ರೀತಿ ಅಟ್ಯಾಕ್ ಅಪ್ಪ ಅಂದ್ರೆ, ನೀನು ಹಿಂದೂನ ಮುಸ್ಲಿಮ್ ಅಂತ ಕೇಳಿ ಮುಸ್ಲಿಮ್ ಇದ್ದರೆ ಅವ್ರನ್ನ ಬಿಡೋದು, ಹಿಂದೂ ಅಂದ ಕೂಡಲೇ ಅವ್ರನ್ನ ಹೊಡೆಯೋದು, ಕನ್ಫರ್ಮ್ ಮಾಡೋಕ್ಕೋಸ್ಕರ ಅವ್ರ ಪ್ಯಾಂಟ್ ಬಿಚ್ಚಿ ಚೆಕ್ ಮಾಡೋ ಮೂಲಕ ಕೂಡ ಇವತ್ತಿನ ದಿವಸ ಏನು ರಾಕ್ಷಸದ ಮೇರಿದ್ದಾರೆ ಭಯೋತ್ಪಾದಕರ, ಅದು ಇವತ್ತಿನ ದಿವಸ ಇಡೀ ಸಮಾಜನೇ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಅದೇ ರೀತಿ ಕಲಬುರಗಿಯಲ್ಲೂ ಕೂಡ ಹಿಂದೂ ಜಾಗೃತಿ ಸೇನೆ ಆಗಿರ್ಬೋದು, ವಿವಿಧ ಹಿಂದೂ ಪರ ಸಂಘಟನೆಗಳು ತುಂಬ ಆಕ್ರೋಶ ವ್ಯಕ್ತಪಡಿಸಿದ್ದೇವೆ. ಅದೇ ರೀತಿ ನಿನ್ನೆ ಕೂಡ ಪ್ರತಿಭಟನೆ ಮಾಡೋ ಮೂಲಕ ನರೇಂದ್ರ ಮೋದಿ ಅವರು ಆಗ್ರಹ ಮಾಡಿದ್ದೀವಿ. ಯಾಕಪ್ಪ, ಇವತ್ತಿನ ದಿವಸ ಏನು ಈ ಭಯೋತ್ಪಾದಕ ಎಂಬುದು ಶಬ್ದ ಇಡೀ ನಮ್ಮ ದೇಶದಿಂದ ದೃಢ ಸಮೇತ ಕಿತ್ತಾಕಬೇಕಂತ ನಮ್ಮದು ಆಗ್ರಹ ಇದೆ. ಅದೇ ರೀತಿಯಾಗಿ ಇವತ್ತು ಕೂಡ ಏನು ಕಲಬುರಗಿಯ ಹಿಂದೂ ಪರ ಹೋರಾಟಗಾರರು ಏನು ಕಾರ್ಯಕರ್ತರಾದರ ಸೂಪರ್ ಮಾರ್ಕೆಟ್ನಲ್ಲಿ ಹಾಗೂ ಜಗತ್ ವೃತ್ತದಲ್ಲಿ ಏನು ಪಾಕಿಸ್ತಾನದ ಒಂದು ಧ್ವಜವನ್ನು ಕೆಳಗೆ ರೋಡಿನ ಮೇಲೆ ಅಂಟಿಸಿ ಅದನ್ನು ಅವಮಾನ ಮಾಡಬೇಕು. ಯಾಕಪ್ಪ, ಅವಮಾನ ಯಾವ ರೀತಿಯಪ್ಪ ಅಂದ್ರೆ, ಏನು ಈ ಭಯೋತ್ಪಾದಕರ ಹಿಂದೆ ಯಾರು ಕೈ ಹೊಡೆದ ಇಡೀ ದೇಶ ಗೊತ್ತಿದೆ, ಅದರ ಹಿಂದೆ ಪಾಕಿಸ್ತಾನ ಇದೆ ಅಂತೇಳಿ ಅದಕ್ಕೆ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋಗೋಸ್ಕರ ಇವತ್ತಿನ ದಿವಸ ಪಾಕಿಸ್ತಾನದ ಧ್ವಜವನ್ನು ಕೆಳಗೆ ಹಾಕಿ ಅದನ್ನು ತುಳಿಯುವ ಮೂಲಕ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೀವಿ ನಾವು. ಏನಿಲ್ಲ ಸರ್, MSK ಮಿಲ್ ನಮ್ಮ ಕಲಬುರಗಿ MSK ಮಿಲ್ದಾಗ ನಮ್ಮ ಕಲಬುರಗಿ MSK ಮಿಲ್ದಾಗ ನಮ್ಮ ಮಿತ್ರ ದೇಶ ಆದ ಇಸ್ರೇಲ್ ಧ್ವಜವನ್ನು ರೋಡಿನ ಮೇಲೆ ಹಾಕ್ಯಾರ. ಈ ಸಂದೇಶ ಅವ್ರು ಏನು ಕೊಡ್ಬೇಕಂತ ಹೇಳ್ರಿ. ಅವರು ಇಸ್ರೇಲ್ ಧ್ವಜ ತಳ ಹಾಕಿ ಸಂದೇಶ ಏನು ಕೊಡ್ಬೇಕಂತ ಅಂದ್ರೆ ಭಾರತದ ವಿರುದ್ಧ ಇವ್ರು ನಿಂತ್ಕೊಳ್ತಾರೆ ಏನ್ರಿ. ಅದಕ್ಕೆ ನಾವು ನಮ್ಮ ದುಶ್ಮನ್ ದೇಶದ ಏನದ ನಾವು ರೋಡಿನ ಮೇಲೆ ಹಚ್ತೀವಿ ಅಷ್ಟೇ. ಅಂದ್ರೆ ನಾವು ತೋರಿಸ್ತೀವಿ, ಪೂರ ಹಚ್ತೀವಿ ರೀ. ಕಲಬುರಗಿ ಹಚ್ತೀವಿ. ಯಾವ್ದ್ರಿ ರಾತ್ರಿ ಹಚ್ಚಿಲ್ಲ, ಮುಂಜಾನೆ 9 ಗಂಟೆಗೆ ಹಚ್ಚಿದೆ. ಬೇಡ್ರಿ, ಆಯ್ತು ಬೇಡ್ರಿ, ನಮ್ಮವ್ರ ಮುಂಜಾನೆ 9 ಗಂಟೆ ಹಚ್ಚಿದೆ. ನಾವು ರಾತ್ರಿ ನಾವು ಕಳ್ಳ ಕೆಲಸ ಅವ್ರಪ್ಲೆ ತಲೆ ಹಿಡ್ಕರ್ ಕೆಲಸ ಮಾಡಲ್ಲ. ನಾವು ಮುಂಜಾನೆ ಹಚ್ಚಿದೆ 9 ಗಂಟೆಗೆ. ಎಲ್ಲನೂ ಅದ, ಬೇಕಿದ್ರೆ ನೀವು ಎಲ್ಲೆಲ್ಲಿ ಕ್ಯಾಮ್ರಾ ಇರ್ತೋ ಚೆಕ್ನು ಮಾಡ್ಕೋಬೋದು. ಹಂಗೇನು ನಾವೇನು ಇದಿಲ್ಲ, ನಾವೇನು ತಪ್ಪು ಕೆಲಸ ಮಾಡಿಲ್ಲ. ಏನ್ರಿ ಸ್ಟೇಟ್ ವೈಡ್ ಏನಿಲ್ಲ, ನಮ್ಮ ಮನಸ್ಲಿಂತ ಮಾಡಿದ. ಜಮ್ಮು ಕಾಶ್ಮೀರಿನ ಪಹಲ್ಗಾಮಲ್ಲಿ ನಡೆದ ಆತಂಕದ ಒಂದು ಘಟನೆ ಹಿನ್ನೆಲೆಯಲ್ಲಿ ವಿವಿಧ ಸಂಘಟನೆಗಳು ವಿವಿಧ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕೆಲವರು ಕ್ಯಾಂಡಲ್ ಮಾರ್ಚ್ ಪ್ರೊಟೆಸ್ಟನ್ನು, ಕೆಲವರು ಪ್ರತಿಭಟನೆ ರ್ಯಾಲಿಗಳನ್ನು ಮಾಡಿದ್ದಾರೆ. ಅದೇ ರೀತಿ ಇವತ್ತು ಬೆಳಗಿನ ಜಾವ ಈ ಬಜರಂಗ ದಳ ಕಾರ್ಯಕರ್ತರು ಪಾಕಿಸ್ತಾನ ಫ್ಲ್ಯಾಗನ್ನು ರಸ್ತೆ ಮೇಲೆ ಅಂಟಿಸಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಇದರಲ್ಲಿ ಆರಂಭಿಕವಾಗಿ ಅವರು ಯಾವುದೇ ರೀತಿ ಅನುಮತಿಯನ್ನು ಪಡೆದಿರಲಿಲ್ಲ ಮತ್ತು ಮಾಹಿತಿಯ ಒಂದು ದ್ವಂದ್ವದ ವಾತಾವರಣ ಸೃಷ್ಟಿಯಾಗಿತ್ತು. ಅದರ ಯಾರು ಅಂಟಿಸಿದ್ದಾರೆ ಅನ್ನೋದ್ರ ಕೂಡ ಮಾಹಿತಿ ಇರಲಿಲ್ಲ. ಆಮೇಲೆ ನಮ್ಮ ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಯಾರು ಮಾಡಿದ್ದಾರೆ ಅವರನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು 6 ಜನರನ್ನು ಈಗ ಡಿಟೈನ್ ಮಾಡಿ ಕ್ವಶನನ್ನು ಮಾಡ್ತಾಯಿದ್ದೀವಿ. ಮತ್ತು ಇದು ಬೇಸಿಕಲಿ ನಾವು ಮಾಹಿತಿ ಕಲೆ ಹಾಕಿದ ಪ್ರಕಾರ ಇದು ಏನು ಒಂದು ಟೆರರ್ ಅಟ್ಯಾಕ್ ಆಗಿದೆ ಪಹಲ್ಗಾಮಲ್ಲಿ, ಅದರ ವಿರುದ್ಧವಾಗಿ ಇವರು ಪ್ರತಿಭಟನೆಯನ್ನು ಮಾಡಿದ್ದು ಈಗ ತಿಳಿದು ಬಂದಿದೆ. ಒಂದು ವೇಳೆ ಯಾರಾದರೂ ಪ್ರತಿಭಟನೆ ಮಾಡೋದು ಇದ್ದರೆ
ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನು ನೀಡಿ ಮತ್ತು ಅನುಮತಿಯನ್ನು ಪಡೆದು ಪ್ರತಿಭಟನೆ ಮಾಡಬೇಕಂತ ನಾನು ಸೂಚನೆಯನ್ನು ನೀಡ್ತಾ ಇದ್ದೆ. ಇವರೇನಾದರೂ ಅನುಮತಿ ಪಡೆದಿರೋದು ಅಥವಾ ಈ ರೀತಿ ಮಾಡ್ತೀವಿ ಅನ್ನೋಂಥದ್ದು ಇವರು ವಿರೋಧ ಅಲ್ಲ, ಅದನ್ನೇ ನಾನು ಹೇಳಿದೆ, ಪ್ರತಿಭಟನೆ ಇವರು ಮಾಡೋದ್ರ ಬಗ್ಗೆ ಮಾಹಿತಿ ತಿಳಿಸಿರಲಿಲ್ಲ. ಹಾಗಾಗಿ ಒಂದು ಆರಂಭಿಕವಾಗಿ ಒಂದು ದ್ವಂದ್ವದ ಪರಿಸ್ಥಿತಿ ಉಂಟಾಗಿತ್ತು, ಯಾರು ಅಂಟಿಸಿದ್ದಾರೆ ಅನ್ನೋದ್ರ ಬಗ್ಗೆ. ಈಗ ಅದೊಂದು ಕ್ಲಾರಿಟಿ ಆಗಿದೆ. ಬೇಸಿಕಲಿ ಇದೇನು ಒಂದು ಪಾಕಿಸ್ತಾನ ವಿರುದ್ಧವಾಗಿ ಒಂದು ಪ್ರತಿಭಟನೆ ಮಾಡಲಿಕ್ಕೆ ಇವರು ಈ ರೀತಿಯ ಒಂದು ಈ ರೂಪದ ಒಂದು ಪ್ರತಿಭಟನೆಯನ್ನು ಇವರು ಮಾಡಿದ್ದಾರೆ. ಟೋಟಲಿ ಕೃತ್ಯನೇ ಕಾನೂನು ಬಾಹಿರ ಸರ್. ಏನು ಹೇಳಿ? ಅನುಮತಿ ತಗೊಂಡಿಲ್ಲ ಅನ್ನೋದು ಅಷ್ಟೇ ತಪ್ಪ ಅಥವಾ ಈ ಕೃತ್ಯನೇ ಕಾನೂನು ಬಾಹಿರ? ಈಗ ಅದನ್ನೇ ಪರಿಶೀಲನೆ ಮಾಡ್ತಾ ಇದ್ದೀವಿ. ಇವರು ಪ್ರತಿಭಟನೆಯನ್ನು ಇವರೇನು ಅನುಮತಿ ತಗೊಂಡಿಲ್ಲ, ಸೊ ಅದು ತಪ್ಪಾಗುತ್ತೆ. ಅದ್ರ ಬಗ್ಗೆ ಈಗ ಸ್ಥಳೀಯ ಪೊಲೀಸರು ಪರಿಶೀಲನೆ ಮಾಡ್ತಾರೆ. ಸೆನ್ಸಿಟಿವ್ ಮ್ಯಾಟರ್ ಒಂದು ಸ್ವಲ್ಪ ಇದು ಇನ್ಫಾರ್ಮೇಶನ್ ಮಾಡಬೇಕಿತ್ತು. ಸಾತ್ ಗುಂಬದ್ ಬಳಿ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿಯಾಗಿ ಕೆದಡಕ್ಕೆ ನಮ್ಮ ಉದ್ದೇಶಪೂರ್ವಕವಾಗಿ ಪಾಕಿಸ್ತಾನ ಧ್ವಜ ಇಲ್ಲಿ ಹಚ್ತಾ ಇದ್ದಾರೆ ಅಂತ ಅಲ್ಲಿ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅದ್ರ ಸಲುವಾಗಿನೇ ಹೇಳ್ತಾ ಇರೋದು, ಯಾರು ಕೂಡ ಕಾನೂನನ್ನು ಕೈಗೆತ್ಕೋಬಾರ್ದು. ಒಂದು ವೇಳೆ ಕಾನೂನು ಕೈಗೆತ್ಕೊಂಡ್ರೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಮತ್ತು ಯಾವುದೇ ರೀತಿಯ ತಮ್ಮದೇನು ನೋವಿದೆ, ಏನು ಘಟನೆ ಆಗಿದೆ ಪಹಲ್ಗಾಮಲ್ಲಿ, ಎಲ್ಲರೂ ಅದನ್ನು ತುಂಬ ಗಂಭೀರವಾಗಿ ಎಲ್ಲರಿಗೂ ಒಂದು ಹರ್ಟ್ ಆಗಿರುವಂಥ ಘಟನೆ ಇದೆ. ಅದಕ್ಕೆ ವಿರುದ್ಧವಾಗಿ ಎಲ್ಲರೂ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕಾನೂನಿನ ಚೌಕಟ್ಟಿನಲ್ಲಿ ಮತ್ತು ಅನುಮತಿಯನ್ನು ತೆಗೆದುಕೊಂಡು ಪ್ರತಿಭಟನೆ ಮಾಡಬೇಕಂತ ನಾನು ಹೇಳ್ತೀನಿ. ಈಗ 6 ಜನರನ್ನು ವಶಪಡಿಸಿಕೊಂಡು ವಿಚಾರ. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.